ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸರ್ವರಿಗೂ ನಮಸ್ಕಾರಗಳು. ಸಕಲ ಅಭೀಷ್ಟಗಳನ್ನು ಕರುಣಿಸುವ ಪಾರ್ವತಿ ಪರಮೇಶ್ವರರಿಗೆ, ಲಕ್ಷ್ಮೀ ನಾರಾಯಣರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯವಾಣಿಯನ್ನು ನುಡಿಯಲಾರಂಭಿಸುತ್ತಿದ್ದೇನೆ. ಮೇಷರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಮಗೆ ತಿಳಿಸುತ್ತೇನೆ. ತಾವು ಪ್ರಾರಂಭಿಸಿರುವ ಹೊಸ ಕಾರ್ಯವು ಯಶಸ್ಸು ಕಾಣಬೇಕಾದರೆ ಹಲವು ಬಾರಿ ಪ್ರಯತ್ನ ಪಡಬೇಕಾದೀತು. ಆ ಬಗ್ಗೆ ಬೇಸರಿಸದೆ ಶಕ್ತಿ ಮೀರಿ ಕಾರ್ಯಪ್ರವರ್ತರಾಗಿರಿ. ಜಯ ನಿಮ್ಮದಾಗುವುದು. ಕೆಲವೊಂದು ಪ್ರಕರಣಗಳನ್ನು ನಿಮ್ಮ ವಿರುದ್ಧ ತಿರುಗಿಸುವ ಕೆಲಸವು ಅನ್ಯರಿಂದ ನಡೆಯುವ ಸಾಧ್ಯತೆ ಬಹಳವಾಗಿದೆ. ಆ ಬಗ್ಗೆ ಎಚ್ಚರದಿಂದಿರಿ. ನಿರುದ್ಯೋಗಿಗಳಿಗೆ ಸೂಕ್ತ ನೌಕರಿ ದೊರೆತು ಅವರುಗಳಿಗೂ ಅವರ ಕುಟುಂಬ ವರ್ಗದವರಿಗೂ ಸಂತಸ ಉಂಟಾಗಲಿದೆ. ಏನೋ ಮಾಡಲು ಹೋಗಿ ಮತ್ತೇನೋ ಆಯಿತು ಎಂಬಂತೆ ನಿಮ್ಮ ಮನಸ್ಸಿನ ಭಾವನೆಗಳಿಗೆ ಧಕ್ಕೆ ಬರುವ ಸಂದರ್ಭ ಎದುರಾಗಲಿದೆ. ದುರ್ಗಾದೇವಿಯ ಆರಾಧನೆ ಮಾಡಿರಿ. ದುಃಖ ದುಮ್ಮಾನ ಶಮನಗೊಳ್ಳುವುದು. ನಿಮ್ಮ ಎಣಿಕೆಗೆ ಅನುಗುಣವಾಗಿ ಮಕ್ಕಳ ವಿದ್ಯಾಭ್ಯಾಸವು ಸರಿಯಾದ ಮಾರ್ಗದಲ್ಲಿ ಸಾಗುತ್ತಿರುವುದರಿಂದ ತಮಗೆ ಮತ್ತು ತಮ್ಮ ಮಡದಿಗೆ ಹೆಚ್ಚಿನ ಸಮಾಧಾನ ಉಂಟಾಗಲಿದೆ. ವಿದ್ಯಾರ್ಥಿಗಳಾದವರಿಗೆ ಆಟೋಟ ಸ್ಪರ್ಧೆಗಳಲ್ಲಿ ತಮ್ಮ ತಮ್ಮ ಸಹಪಾಠಿಗಳಿಂದಲೇ ಅತಿ ಹೆಚ್ಚಿನ ಪೈಪೋಟಿ ಎದುರಾಗುವುದು. ಬೇಸರಿಸದೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿರಿ. ಸೋಲು ಅಥವಾ ಗೆಲುವನ್ನು ಒಂದೇ ತರನಾಗಿ ತೆಗೆದುಕೊಳ್ಳಿರಿ. ನಿಮ್ಮ ಗೌರವ ದ್ವಿಗುಣಗೊಳ್ಳುವುದು. ಗೃಹ ಸಂಬಂಧಿ ಸಮಸ್ಯೆಗಳಿಗೆ ಪ್ರಾರಂಭದಲ್ಲಿಯೇ ಪರಿಹಾರ ಕಂಡುಕೊಳ್ಳುವುದು ಸೂಕ್ತ. ಕಾರ್ತ ವೀರಾರ್ಜುನನ ಮಂತ್ರ ಪಠಿಸಿರಿ. ಈ ವಾರ ನಿಮ್ಮ ಘನತೆ, ಗೌರವ, ಪ್ರತಿಷ್ಠೆಗಳು ಬಹಳಷ್ಟು ಹೆಚ್ಚಲಿದೆ. ವೃಷಭ ರಾಶಿಯವರ ಈ ವಾರದ ಭವಿಷ್ಯವನ್ನು ತಮ್ಮ ಗಮನಕ್ಕೀಗ ತರುತ್ತೇನೆ. ಸ್ವಂತಕ್ಕೆ ನಿವೇಶನವೊಂದನ್ನು ಕೊಂಡುಕೊಳ್ಳುವ ಸಲುವಾಗಿ 10 ಕಡೆ ಹುಡುಕಾಟ ನಡೆಸುವಿರಿ. ಯಾವ ಜಾಗ ನೋಡಿದರೂ ಏನೋ ಒಂದು ತೊಂದರೆ, ತಾಪತ್ರಯಗಳಿರುವುದರಿಂದಾಗಿ ತಮ್ಮ ಮನಸ್ಸಿಗೆ ಒಪ್ಪಿಗೆಯಾಗದೇ ಹೋಗುವುದು. ಹಾಗಂತ ಆ ದಿಸೆಯಲ್ಲಿನ ಪ್ರಯತ್ನವನ್ನು ಕೈಬಿಡಬೇಡಿ ಮತ್ತು 4-6 ಕಡೆ ಹೋಗಿ ಬನ್ನಿ. ಉತ್ತಮ ನಿವೇಶನ ಕಡಿಮೆ ಬೆಲೆಗೆ ತಮಗೆ ಸಿಕ್ಕಿಯೇ ತೀರುತ್ತದೆ. ಬಹಳ ಕಾಲದಿಂದ ಪದೇ ಪದೇ ಕಾಡುತ್ತಲಿದ್ದ ಕೌಟುಂಬಿಕ ಸಮಸ್ಯೆಗಳು ಈ ವಾರ ಬಗೆಹರಿಯಲಿದೆ. ಅದರ ಪರಿಣಾಮ ಗುರುತರ ಜವಾಬ್ದಾರಿಯೊಂದು ನಿಮ್ಮ ಹೆಗಲಿಗೆ ಬೀಳುವುದು. ಹೆಂಡತಿ ಮಕ್ಕಳ ಆರೋಗ್ಯದ ಬಗ್ಗೆ ವಿಶೇಷ ಗಮನವಿರಲಿ. ಕಷ್ಟವೋ ಸುಖವೋ ಉತ್ಸಾಹದಿಂದ ಕೆಲಸ ಆರಂಭಿಸಿದಲ್ಲಿ ಏನೇ ಸಮಸ್ಯೆಗಳು ಎದುರಾದರೂ ಅವುಗಳೆಲ್ಲವೂ ಕ್ಷಣ ಮಾತ್ರದಲ್ಲಿ ನಿವಾರಣೆಗೊಳ್ಳಲಿವೆ. ಸದಾಕಾಲ ರಚನಾತ್ಮಕ ಕೆಲಸಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ತಾವು ಕೊಡಮಾಡುವುದರಿಂದಾಗಿ ಸದಾ ಉಲ್ಲಾಸದಿಂದಿರುವಿರಿ. ನಿಮ್ಮ ಸಹಜ ನಡವಳಿಕೆಗಳಿಂದಾಗಿ ನೆರೆಹೊರೆಯವರೊಡನೆ ಉತ್ತಮ ಬಾಂಧವ್ಯ ಹೊಂದುವಿರಿ. ಆದಾಯ ವೃದ್ಧಿಸಿ ಆರ್ಥಿಕ ಸಬಲತೆ ಕಂಡುಬರುವುದು. ಕಷ್ಟದಲ್ಲಿರುವ ಸ್ನೇಹಿತನಿಗಾಗಿ ಒಂದಷ್ಟು ಹಣವನ್ನು ಖರ್ಚು ಮಾಡಬೇಕಾಗಿ ಬರುವುದು. ವಿಷ್ಣು ಸಹಸ್ರನಾಮದ ಮಹಿಮೆ ಅಪಾರ. ಅಗತ್ಯವಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಸಿರಿ. ಇನ್ನಷ್ಟು ಒಳಿತಾಗುತ್ತದೆ. ಮಿಥುನ ರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಮಗೆ ಅರ್ಹಲಿದ್ದೇನೆ. ವಿವಿಧ ಇಲಾಖೆಗಳಲ್ಲಿನ ವರಿಷ್ಠಾಧಿಕಾರಿಗಳಿಗೆ ವಿಶೇಷ ಸ್ಥಾನಮಾನ, ಹೆಚ್ಚಿನ ಅಧಿಕಾರ ಪ್ರಾಪ್ತವಾಗಲಿದೆ. ತಾಂತ್ರಿಕ ಕ್ಷೇತ್ರದಲ್ಲಿನ ಸಾಧನೆಗಾಗಿ ಕೆಲವರಿಗೆ ಪ್ರಶಸ್ತಿ, ಪುರಸ್ಕಾರಗಳು ಲಭಿಸುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಉತ್ತಮ ನಡತೆಯಿರುವ ಸ್ನೇಹಿತರ ಸಹವಾಸದಿಂದ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚಿನ ಪ್ರಗತಿ ಕಾಣಲು ಅನುಕೂಲವಾಗುವುದು. ನಿರಂತರ ಪ್ರಯತ್ನದಿಂದಾಗಿ ಕ್ರೀಡಾ ಕ್ಷೇತ್ರದಲ್ಲಿನ ನಿಮ್ಮ ಸಾಧನೆ ಇನ್ನಷ್ಟು ಪ್ರಕಾಶಿಸಿ ಉತ್ತಮ ಸ್ಥಾನಕ್ಕೇರುವಿರಿ. ಹಳಿ ತಪ್ಪಿದ ಆರ್ಥಿಕ ಪರಿಸ್ಥಿತಿಯು ಸಾಕಷ್ಟು ಸುಧಾರಿಸಲಿದೆ. ಹೊಸ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಶ್ರಮಿಸುವಿರಿ.
ಅನಿರೀಕ್ಷಿತವಾಗಿ ಮನೆ ದೇವರ ದರ್ಶನವನ್ನು ಪಡೆಯುವಿರಿ. ಆರಕ್ಷಕ ಸಿಬ್ಬಂದಿಗೆ ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ ಸಂದಿಗ್ಧತೆ ಒದಗಿ ಬರಲಿದೆ. ನಿಮ್ಮ ಬುದ್ಧಿವಂತಿಕೆ, ನಯ, ವಿನಯದ ಕಾರ್ಯಶೈಲಿಯಿಂದ ಜಟಿಲ ಸಮಸ್ಯೆಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ. ದುಪ್ಪನೆ ಬಂದೆರಗಿದ ಸಮಸ್ಯೆಗಳು ನೋಡುತ್ತಿದ್ದಂತೆ ಹಿಮದಂತೆ ಕರಗಿ ಹೋಗಲಿದೆ. ತಮ್ಮ ಸಹಜ ನಡವಳಿಕೆಗಳಿಂದಾಗಿ ವ್ಯಾವಹಾರಿಕ ಪಾಲುದಾರರ ಜತೆಯಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದುವಿರಿ. ಅದರೊಟ್ಟಿಗೆ ಆರ್ಥಿಕ ಪ್ರಗತಿಯನ್ನು ಕಾಣಲಿದ್ದೀರಿ. ಅಮೂಲ್ಯ ವಸ್ತುಗಳ ಸಂಗ್ರಹ ಮಾಡಲಿದ್ದೀರಿ. ಕೃಷಿ ಕ್ಷೇತ್ರದಲ್ಲಿ ಯಂತ್ರೋಪಕರಣಗಳ ಬಳಕೆಯ ತಮ್ಮ ಪ್ರಯತ್ನ ಸಫಲವಾಗಲಿದೆ. ಸ್ತ್ರೀ ದೇವತಾ ದರ್ಶನದಿಂದ ಆತ್ಮಶಕ್ತಿ ವೃದ್ಧಿಸಲಿದೆ. ಕಟಕ ರಾಶಿಯವರ ಈ ವಾರದ ಭವಿಷ್ಯದತ್ತ ನಾನೀಗ ಲಕ್ಷ್ಯ ಹರಿಸುತ್ತೇನೆ. ತಮ್ಮ ಪ್ರಾಮಾಣಿಕ ಕಠಿಣ ಪರಿಶ್ರಮದಿಂದ ಬಹಳ ವರ್ಷಗಳಿಂದ ಉಳಿದುಕೊಂಡೇ ಹೋಗಿದ್ದ ತಮ್ಮ ಹಿರಿಯರ ದೊಡ್ಡ ಕನಸೊಂದು ಇದೀಗ ನನಸಾಗಲಿದೆ. ಅದರಿಂದಾಗಿ ನಿಮಗೂ ನಿಮ್ಮ ಕುಟುಂಬ ವರ್ಗದವರಿಗೂ ಅಪಾರ ಸಂತೋಷ ಉಂಟಾಗುವುದು. ಮರದ ಪೀಠೋಪಕರಣ, ಕಬ್ಬಿಣದ ವಿವಿಧ ಸಾಮಗ್ರಿಗಳನ್ನು ವ್ಯಾಪಾರ ಮಾಡುವವರಿಗೆ ಒಂದಷ್ಟು ಕಷ್ಟ ನಷ್ಟವಾಗುವ ಸಾಧ್ಯತೆ ಇದೆ. ರಾಮ ಭಕ್ತ ಆಂಜನೇಯನ ಮೊರೆ ಹೋಗುವುದರಿಂದ ಕಳೆದುಕೊಂಡಿದ್ದೆಲ್ಲ ಮರಳಿ ಬರಲಿದೆ. ಹಾಗೆಯೇ ಶ್ರೀ ಗುರುದೇವತಾ ದರ್ಶನದಿಂದ ಯೋಗ ಪ್ರಾಪ್ತಿಯಾಗಲಿದೆ. ಸಮಾಜದಲ್ಲಿ ನಿಮ್ಮ ಕೆಲಸಕ್ಕೆ ತಕ್ಕಂತೆ ಗೌರವ ದೊರೆಯಲಿದೆ. ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿಯಾಗಲಿದೆ. ತಮ್ಮ ವಾಸದ ಮನೆಯ ದುರಸ್ತಿ ಕೆಲಸಗಳನ್ನು ಮಾಡಿಸುವ ಅನಿವಾರ್ಯತೆ ಬಂದೊದಗಲಿದೆ. ತಮ್ಮ ಪರೋಪಕಾರದ ಗುಣಗಳಿಂದಾಗಿ ಸಹಪಾಠಿಗಳೊಂದಿಗಿನ ಬಾಂಧವ್ಯವು ಮತ್ತಷ್ಟು ಉತ್ತಮಗೊಳ್ಳುವುದು. ಕೈಗೊಳ್ಳುವ ಕೆಲಸ ಕಾರ್ಯಗಳು ತಾವು ಎಣಿಸಿಕೊಂಡಂತೆ ಮುಗಿಯದೆ ಹೋಗುವುದು. ಅದರಿಂದ ಬೇಸರಕ್ಕೆ ಒಳಗಾಗದೆ ಕಾರ್ಯೋನ್ಮುಖರಾಗಿರಿ. ಅನುಕೂಲವಾಗುವುದು. ಅತಿ ಲಾಭದ ನಿರೀಕ್ಷೆಯನ್ನಿಟ್ಟುಕೊಂಡು ಮಾಡಿದ ವ್ಯಾಪಾರದಲ್ಲಿ ಸ್ವಲ್ಪ ಪ್ರಮಾಣದ ನಷ್ಟ ಉಂಟಾಗುವುದು. ಆ ದಿಸೆಯಲ್ಲಿ ನಿಮ್ಮನ್ನು ನೀವು ವಿಮರ್ಶೆಗೆ ಒಳಪಡಿಸಿಕೊಳ್ಳುವುದು ಒಳ್ಳೆಯದು. ದೇವಿ ಪಾರಾಯಣ ಮಾಡಿಸಿರಿ. ಮುಂದಿನ ದಿನಗಳಲ್ಲಿ ನಿಮಗೆ ಮತ್ತು ನಿಮ್ಮ ಕುಟುಂಬ ವರ್ಗಕ್ಕೆ ಶುಭವಾಗುತ್ತದೆ. ಸಿಂಹರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಮಗೆ ತಿಳಿಯಪಡಿಸುತ್ತೇನೆ. ಹಿಂದೆಂದೂ ಇಲ್ಲದಷ್ಟು ಮಾನಸಿಕ ಒತ್ತಡ ತಮ್ಮ ಮೇಲೆ ಬಂದೆರಗುವ ಸಾಧ್ಯತೆ ಹೆಚ್ಚಾಗಿದೆ. ಅದು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುವುದು. ಅದರಿಂದ ತಾವು ಹೊರಬರಲು ಧನ್ವಂತರಿ ದೇವರನ್ನು ಅರ್ಚಿಸಿರಿ. ಮನಸ್ಸಿಗೆ ಉಲ್ಲಾಸ ದೊರೆಯುತ್ತದೆ. ಮುಂದಿನ ದಿನಗಳಲ್ಲಿ ತಾವು ಮಾಡುವ ಕೆಲಸವನ್ನು ವಿವೇಚನೆಯಿಂದ ಯೋಚಿಸಿ ಮಾಡಿರಿ. ಕೈಗೊಂಡ ಕಾರ್ಯದಲ್ಲಿ ಒಮ್ಮೆಲೆ ಯಶಸ್ಸು ಸಿಗದಿದ್ದರೂ ಹಂತ ಹಂತವಾಗಿ ಅನುಕೂಲವಾಗುತ್ತಾ ಸಾಗುತ್ತದೆ. ನಿಮ್ಮ ದೌರ್ಬಲ್ಯಗಳನ್ನು ಇತರರು ದುರುಪಯೋಗ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಜಾಗರೂಕರಾಗಿರಿ. ದಿನಸಿ ವ್ಯಾಪಾರಿಗಳಿಗೆ ಭರ್ಜರಿ ಲಾಭ ದೊರಕುವುದು. ಪ್ರಯಾಣ ಕಾಲದಲ್ಲಿ ಆದಷ್ಟು ಎಚ್ಚರ ವಹಿಸಿರಿ. ಇತರರೊಂದಿಗೆ ಬೇಜವಾಬ್ದಾರಿತನದಿಂದ ವಾಗ್ವಾದ ನಡೆಸುವ ಕಾರಣ ಮಾತ್ರದಿಂದ ಕಷ್ಟಪಟ್ಟು ಸಂಪಾದಿಸಿದ ವಸ್ತುವನ್ನು ಸುಲಭದರಲ್ಲಿ ಕಳೆದುಕೊಳ್ಳುವ ಸಾಧ್ಯತೆ ಬಹಳವಾಗಿದೆ. ಆದುದರಿಂದ ಮುಂದಿನ ಒಂದಷ್ಟು ದಿನ ಅನ್ಯರೊಂದಿಗೆ ಮಾತನಾಡುವಾಗ ಎಷ್ಟು ಸಾಧ್ಯವೋ ಅಷ್ಟು ಮುನ್ನೆಚ್ಚರಿಕೆ ವಹಿಸಿರಿ. ಅತಿ ಕಾರ್ಯಭಾರ ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದು. ಅದರತ್ತ ಗಮನವಿರಲಿ. ಕೃಷಿ ಕಾರ್ಯಗಳ ಬಗ್ಗೆ ಚಿಂತಿಸುವ ಅಗತ್ಯವಿಲ್ಲ. ಅವುಗಳು ಎಂದಿನಂತೆಯೇ ಸುಸೂತ್ರವಾಗಿ ಸಾಗುವವು. ಸರ್ಕಾರಿ ಅಧಿಕಾರಿ ವರ್ಗದವರಿಗೆ ಹೆಚ್ಚಿನ ಅಧಿಕಾರ ಅಥವಾ ಬಡ್ತಿ ದೊರೆಯುವ ಸಾಧ್ಯತೆ ಇದೆ. ಭೂ ವ್ಯವಹಾರಗಳಿಂದ ಬಹಳಷ್ಟು ಲಾಭವಿದೆ. ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ಪ್ರಕಟಪಡಿಸಲಿದ್ದೇನೆ. ಸಭೆ ಸಮಾರಂಭಗಳಲ್ಲಿ ಭಾಗವಹಿಸಿದಾಗ ತಮ್ಮ ಸ್ಥಾನ ಮಾನ ಹಾಗೂ ಇತಿಮಿತಿಗಳಿಗೆ ಅನುಗುಣವಾಗಿ ನಡೆದುಕೊಳ್ಳಿರಿ. ಅದರಿಂದಾಗಿ ನಿಮ್ಮ ಘನತೆ ಗೌರವಗಳು ಇಮ್ಮಡಿಗೊಳ್ಳುವವು. ಕುಟುಂಬದ ಹಿರಿಯರು ತಲೆತಲಾಂತರಗಳಿಂದ ಬಳಸಿಕೊಂಡು ಬರುತ್ತಿರುವ ನಿಮ್ಮ ಮನೆಯಲ್ಲಿನ ಹಳೆಯ ಅಪೂರ್ವ ವಸ್ತುಗಳನ್ನು ಯಾವ ಕಾರಣಕ್ಕೂ ಅನ್ಯರ ಪ್ರಲೋಭನೆಗೆ ಒಳಗಾಗಿ ಕಳೆದುಕೊಳ್ಳಬೇಡಿ. ಅವುಗಳನ್ನು ಜತನ ಮಾಡಿರಿ.
ಈ ಹಿಂದಿನಂತೆಯೇ ಮುಂದಿನ ಪೀಳಿಗೆಗೆ ಆ ವಸ್ತುಗಳು ಖಂಡಿತವಾಗಿಯೂ ಉಪಯೋಗಕ್ಕೆ ಬರುತ್ತದೆ. ಮಕ್ಕಳಿಗೆ ವಿದ್ಯಾಭ್ಯಾಸದ ವಿಚಾರದಲ್ಲಿ ಅವರು ಕೇಳಲಿ ಬಿಡಲಿ ತಾವಾಗಿಯೇ ಹೆಚ್ಚಿನ ಪ್ರೋತ್ಸಾಹ ನೀಡಿ ಅವರಿಂದ ಉತ್ತಮ ಫಲಿತಾಂಶವನ್ನು ನಿರೀಕ್ಷಿಸಿರಿ. ನೀವು ಇಚ್ಛಿಸಿದ ಕಾರ್ಯ ಸಾಧನೆಗೆ ನಿಮ್ಮ ಪ್ರಯತ್ನದ ಹೊರತಾಗಿ ದೈವ ಬಲ ಇರಬೇಕಾಗುತ್ತದೆ. ಆದ ಕಾರಣ ನಿಮ್ಮ ಒಳಿತಿಗಾಗಿ ಹಠ ಬಿಡದ ತ್ರಿವಿಕ್ರಮನಂತೆ ಕೆಲಸ ಆಗುವವರೆಗೂ 12 ಕೈಗಳನ್ನು ಹೊಂದಿರುವ ಷಣ್ಮುಖನನ್ನು ಬಿಡಲೇಬೇಡಿ. ಬಿಟ್ಟರೆ ನೀವು ಕೆಟ್ಟಿರಿ. ಪರಮಾತ್ಮನು ತನ್ನ ಅಷ್ಟೂ ಕೈಗಳಿಂದ ನಿಮ್ಮನ್ನು ಹರಸಿ ಹಾರೈಸುತ್ತಾನೆ. ನಿಮ್ಮ ಸಮಯಕ್ಕಾಗಿ ತಾಳ್ಮೆಯಿಂದ ಕಾಯಿರಿ. ಮುಂದೊಂದು ದಿನ ಜಯವೂ ನಿಮ್ಮದಾಗುವುದು. ತಮಗೆ ಈ ಹಿಂದಿನ ಕಷ್ಟ ಕಾಲದಲ್ಲಿ ಮಹದುಪಕಾರ ಮಾಡಿದ್ದ ಸಂಬಂಧಿಕರನ್ನು ಬಹುಕಾಲದ ಬಳಿಕ ಭೇಟಿಯಾಗುವ ಭಾಗ್ಯ ನಿಮ್ಮದಾಗುತ್ತದೆ. ಯೋಚಿಸದೆ ಯಾರಿಗೂ ಹಣ ಕೊಡಲು ಮುಂದಾಗದಿರಿ. ಕೊಟ್ಟ ಹಣ ವಾಪಸು ಬರದೇ ಇರುವ ಸಾಧ್ಯತೆ ಇದೆ. ತುಲಾ ರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಮಗೆ ಹೇಳುತ್ತೇನೆ. ತಮಗೆ ಬಹಳ ದಿನಗಳಿಂದ ಕಾಡುತ್ತಿರುವ ಸೊಂಟ ನೋವಿಗೆ ತಾವು ಮಾಡಿಕೊಳ್ಳುತ್ತಿರುವ ಸ್ವಯಂ ಚಿಕಿತ್ಸೆಯು ಫಲಕಾರಿಯಾಗುವುದಿಲ್ಲ ಮತ್ತು ಅದು ಸರಿಯೂ ಅಲ್ಲ. ಬದಲಿಗೆ ಅದರ ನಿವಾರಣೆಗೆ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಅವರ ಸಲಹೆ ಸೂಚನೆಯಂತೆ ಔಷಧೋಪಚಾರಗಳನ್ನು ಮಾಡಿರಿ. ಅನುಕೂಲವಾಗುತ್ತದೆ. ವ್ಯಾಪಾರ ವ್ಯವಹಾರ ನಿಮಿತ್ತ ದೂರದ ಊರಿಗೆ ಪ್ರಯಾಣ ಮಾಡಬೇಕಾಗಿ ಬರುವುದು. ತಮ್ಮ ತಾಯಿಯವರ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಅತ್ಯಗತ್ಯವಾಗಿದೆ. ನಿಮ್ಮ ಇದುವರೆಗಿನ ಅಶಿಸ್ತಿನ ಜೀವನವನ್ನು ದೂರ ಮಾಡಿ ಶಿಸ್ತುಬದ್ಧ ಜೀವನವನ್ನು ರೂಢಿಸಿಕೊಳ್ಳುವುದು ಸರ್ವದಾ ಒಳ್ಳೆಯದು. ಸಹೋದರರಿಂದ ಸಲಹೆ ಸಹಕಾರ ಪಡೆದು ಗೃಹ ನಿರ್ಮಾಣ ಕಾರ್ಯ ಬರದಿಂದ ಸಾಗುವುದು. ತಮಗೆ ಎಳ್ಳಷ್ಟು ಮನಸ್ಸಿಲ್ಲದಿದ್ದರೂ ಹೆಂಡತಿಯ ಸಲಹೆ ಸೂಚನೆ ಒತ್ತಾಸೆ ಮೇರೆಗೆ ಜವಳಿ ಉದ್ಯಮದಲ್ಲಿ ನೀವು ಹೂಡಿದ ಸ್ವಲ್ಪ ಮಟ್ಟಿನ ಬಂಡವಾಳವು ಸ್ವಲ್ಪ ದಿನಗಳಲ್ಲೇ ಅತಿ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಅದರಿಂದ ನಿಮಗೆ ಹೆಂಡತಿಯ ಮೇಲಿನ ನಂಬಿಕೆ ಮತ್ತು ಗೌರವ ಹೆಚ್ಚಲಿದೆ. ಮುಂದಿನ ದಿನಗಳಲ್ಲಿ ಹಿಂದೆ ಮುಂದೆ ನೋಡದೆ ಅದೇ ಉದ್ಯಮದಲ್ಲಿ ಇನ್ನೂ ಹೆಚ್ಚಿನ ಬಂಡವಾಳವನ್ನು ತೊಡಗಿಸಿರಿ. ಒಳಿತಾಗುತ್ತದೆ. ನಿಮ್ಮ ಎಣಿಕೆ ಮಾಡಿರಲಾರದಷ್ಟು ಲಾಭಾಂಶವು ಷೇರು ಮಾರುಕಟ್ಟೆಯಿಂದ ತಮಗೆ ಲಭಿಸಲಿದೆ. ಅದರಿಂದ ನಿಮಗೆ ಹೆಚ್ಚಿನ ಉತ್ತೇಜನ ದೊರೆತು ಇನ್ನಷ್ಟು ಹುರುಪಿನಿಂದ ಬೇರೆ ಬೇರೆ ಹೆಸರಾಂತ ಕಂಪನಿಗಳ ಷೇರುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಖರೀದಿಸುವಿರಿ. ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಲಾಭವನ್ನು ತಾವು ಪಡೆದುಕೊಳ್ಳುವಿರಿ. ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಮ್ಮ ಮುಂದೆ ಮಂಡಿಸುತ್ತೇನೆ. ಎಂತಹ ಕಠಿಣ ಕೆಲಸವನ್ನಾದರೂ ಸಮರ್ಥವಾಗಿ ನಿಭಾಯಿಸುವ ಸಾಮರ್ಥ್ಯವು ಹುಟ್ಟಿನಿಂದಲೇ ನಿಮಗೆ ಒಲಿದು ಬಂದಿದೆ. ಆ ನಿಮ್ಮ ಧೈರ್ಯ ಸ್ಥೈರ್ಯ ಮುನ್ನಡೆ ಸ್ವಭಾವವು ಸಹೋದ್ಯೋಗಿಗಳನ್ನು ಕೆರಳಿಸಬಹುದು. ಅವರುಗಳಿಂದ ವಿನಾಕಾರಣ ಪದೇ ಪದೇ ಅಡೆತಡೆಗಳು ಎದುರಾಗಬಹುದು. ಸ್ವಲ್ಪ ಮಟ್ಟಿಗೂ ವಿಚಲಿತರಾಗದಿರಿ. ಎಂದಿನ ನಿಮ್ಮ ಕಾರ್ಯಶೈಲಿಯನ್ನು ಮುಂದುವರೆಸಿರಿ. ಯಶಸ್ಸು ನಿಮಗೆ ನಿರಂತರವಾಗಿ ಲಭಿಸುತ್ತಲೇ ಸಾಗುತ್ತದೆ. ನಿಮಗೂ ಮತ್ತು ನಿಮ್ಮ ಅಣ್ಣ ತಮ್ಮಂದಿರ ನಡುವೆಯೂ ಬಹಳ ದಿನಗಳಿಂದ ಉಳಿದು ಬೆಳೆದುಕೊಂಡು ಬಂದಿದ್ದ ದೊಡ್ಡ ಮಟ್ಟದ ವೈಮನಸ್ಯಗಳು ಕುಟುಂಬದ ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಹೇಳ ಹೆಸರಿಲ್ಲದಂತೆ ಅಳಿಸಿ ಹೋಗುವುದು. ಅದಕ್ಕನುಗುಣವಾಗಿ ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣ ನೆಲೆಗೊಳ್ಳಲಿದೆ. ಅದು ಮುಂದೆಯೂ ಮುಂದುವರೆದುಕೊಂಡು ಹೋಗುವಂತೆ ಮಾಡುವುದು ಬಿಡುವುದು ನಿಮ್ಮ ಕೈಯಲ್ಲಿಯೇ ಇದೆ ಎಂಬುದನ್ನು ಖಂಡಿತವಾಗಿಯೂ ಮರೆಯದಿರಿ. ಅಧಿಕ ಪರಿಶ್ರಮದಿಂದ ಮಾತ್ರ ತಮ್ಮ ಉದ್ಯಮದ ಆದಾಯ ಹೆಚ್ಚಲು ಸಾಧ್ಯವಿದೆ. ಆದುದರಿಂದ ತಾವೂ ಸಹ ತಮ್ಮ ನೌಕರರೊಂದಿಗೆ ಸೇರಿಕೊಂಡು ಹೆಚ್ಚು ಹೆಚ್ಚು ಕೆಲಸ ಮಾಡಿರಿ. ಖಾಸಗಿ ಹಣಕಾಸು ಸಂಸ್ಥೆಗಳು ತಮ್ಮ ವ್ಯವಹಾರಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಯೋಜನಾಬದ್ಧಗೊಳಿಸುವುದು ಲೇಸು. ಸ್ವಲ್ಪ ವ್ಯತ್ಯಾಸವಾದರೂ ಭಾರಿ ನಷ್ಟ ಎದುರಿಸಬೇಕಾಗುವುದು ತಿಳಿಯಿರಿ. ಕತೆ ಕವನ ಲೇಖನ ಮುಂತಾದ ಎಲ್ಲ ಬರಹಗಾರರಿಗೆ ಮುಂದಿನ ದಿನಗಳಲ್ಲಿ ತಮ್ಮ ನೈಜ ಶಕ್ತಿ ಸಾಮರ್ಥ್ಯಗಳನ್ನು ಹೊರ ಜಗತ್ತಿಗೆ ಸಾರಲು ಅನುವು ಆಗುವಂತಹ ಅವಕಾಶಗಳು ಹೆಚ್ಚು ಹೆಚ್ಚು ಸಿಗಲಿದೆ. ಅಂತೆಯೇ ದೊರೆಯುವ ಅದಷ್ಟು ಅವಕಾಶಗಳನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಂಡರೆ ಉತ್ತಮ ಆದಾಯದೊಂದಿಗೆ ಘನತೆ ಗೌರವಗಳೂ ಹೆಚ್ಚಲಿದೆ. ಬದುಕು ಬಂಗಾರವಾಗುತ್ತದೆ.
ಧನುರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಿಳಿಸಲಿಚ್ಛಿಸುತ್ತೇನೆ. ತಂದೆಯವರ ಕಾಲದಿಂದ ಕಡೆಗಾಣಿಸಿದ್ದ ತೋಟ ಗದ್ದೆಗಳ ಕಡೆ ಗಮನ ಹರಿಸಿರಿ. ಅವುಗಳನ್ನು ಅಭಿವೃದ್ಧಿಪಡಿಸುವ ಕುರಿತು ನಿರ್ಧಾರವನ್ನು ತೆಗೆದುಕೊಳ್ಳಿ. ಆ ನಿಟ್ಟಿನಲ್ಲಿ ಮುಂದುವರೆದು ತಮ್ಮನ್ನು ತಾವು ಸಕ್ರಿಯವಾಗಿ ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಳ್ಳಿ. ಅದರಿಂದ ಮನಸ್ಸು ಪ್ರಫುಲ್ಲಗೊಳ್ಳುವುದು. ಜೊತೆಗೆ ಉತ್ತಮ ಆರೋಗ್ಯ, ಸುಖ ನಿದ್ರೆ ನಿಮ್ಮದಾಗುವುದು. ಊರಿನಲ್ಲಿ ನಿಮ್ಮ ಬಗ್ಗೆ ಇರುವ ಗೌರವ ಇಮ್ಮಡಿಗೊಳ್ಳುವುದು. ಅನ್ಯರ ಹತ್ತಿರ ನಡೆಸುವ ಅನವಶ್ಯಕ ಮಾತುಕತೆಗಳು ಕಲಹಕ್ಕೆ ದಾರಿ ಮಾಡಿಕೊಡುತ್ತದೆ. ಅದರಿಂದಾಗಿ ಯಾವ ಕಾರಣಕ್ಕೂ ಅವರಿವರು ಮಾತನಾಡಿಸುತ್ತಿರುವಾಗ, ಹಾಗೆಯೇ ಚರ್ಚೆ ಜಗಳದಲ್ಲಿ ನಿರತರಾಗಿರುವಾಗ ನೀವಾಗಿಯೇ ಮೂಗು ತೂರಿಸಿಕೊಂಡು ಹೋಗಬೇಡಿ. ಅವರುಗಳು ಅಪೇಕ್ಷೆ ಪಟ್ಟಲ್ಲಿ ಮಾತ್ರ ನಿಮ್ಮ ಅಭಿಪ್ರಾಯ ತಿಳಿಸಿರಿ, ಸೂಕ್ತ ಸಲಹೆ ನೀಡಿರಿ. ಉದ್ಯೋಗ ವ್ಯವಹಾರಗಳು ಸುಸೂತ್ರವಾಗಿ ಸಾಗಬೇಕಾದರೆ ತಮ್ಮೊಂದಿಗಿನ ಪಾಲುದಾರರೊಂದಿಗೆ ಎಲ್ಲ ವಿಚಾರಗಳಲ್ಲೂ ಹೊಂದಾಣಿಕೆ ಮಾಡಿಕೊಳ್ಳುವುದು ಅನಿವಾರ್ಯವೂ ಅಗತ್ಯವೂ ಆಗಿದೆ. ಆ ಸತ್ಯವನ್ನರಿತು ತಾವು ಮುನ್ನಡೆದರೆ ಯಶಸ್ಸು ದೊರೆಯುವುದು ಶತಸಿದ್ಧವಾಗಿದೆ. ಎಲ್ಲವಕ್ಕೂ ದೈವಬಲ ಬೇಕೇ ಬೇಕು. ಗುರುಚರಿತ್ರೆ ಪಾರಾಯಣವನ್ನು ನಿತ್ಯವೂ ಮಾಡಿರಿ. ಧನಾಗಮನದೊಂದಿಗೆ ಮನಸ್ಸಿಗೆ ನೆಮ್ಮದಿ, ಶಾಂತಿ ದೊರೆಯುತ್ತದೆ. ವಾರದ ಕೊನೆಯಲ್ಲಿ ನೆರೆಹೊರೆಯವರೊಂದಿಗೆ ವಿನಾಕಾರಣ ವೈಮನಸ್ಸು ಉಂಟಾಗುವ ಸಾಧ್ಯತೆ ಇದೆ. ಹೇಗಾದರೂ ಮಾಡಿ ಅದು ನಡೆಯದಂತೆ ನೋಡಿಕೊಳ್ಳಿರಿ. ಖಾಸಗಿ ಉದ್ಯೋಗಸ್ಥರಿಗೆ ಮೇಲಾಧಿಕಾರಿಗಳ ಪ್ರಶಂಸೆ ಸಿಗಲಿದೆ. ಸಾಲದ ತಿರುವಳಿಗೆ ಹೆಚ್ಚಿನ ಗಮನ ನೀಡಿರಿ. ಮಕರ ರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಮಗೆ ಅರಹಲಿದ್ದೇನೆ. ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಬಂಧು ಬಳಗ ಎಂದ ಮೇಲೆ ದಿನನಿತ್ಯದ ಬದುಕಿನಲ್ಲಿ ಸಾಧಕ ಬಾಧಕ, ಕಷ್ಟ ಸುಖ ಇದ್ದದ್ದೇ ಎಂಬ ಕಟು ಸತ್ಯವನ್ನರಿಯುವುದರೊಂದಿಗೆ ಪಾಲಿಗೆ ಬಂದಿದ್ದೇ ಪಂಚಾಮೃತ ಎಂಬಂತೆ ಮನೆ ಮಂದಿಯೊಂದಿಗೆ ಸಂತೋಷದಿಂದ ದಿನಗಳನ್ನು ಕಳೆಯಲು ಪ್ರಯತ್ನಿಸಿರಿ. ಈಶ್ವರನ ಆರಾಧನೆ ಮಾಡಿದರೆ ಅಧಿಕ ಫಲವು ದೊರೆಯುತ್ತದೆ. ತಾವು ಯಾರನ್ನು ಪ್ರೀತಿಸುವಿರೋ ಅವರ ವಿಚಾರದಲ್ಲಿ ಇನ್ನಾದರೂ ದೃಢವಾದ ನಿಲುವು ತಾಳುವುದು ಒಳ್ಳೆಯದು. ಇಲ್ಲವಾದರೆ ಅವರು ನಿಮ್ಮನ್ನಗಲುವರು. ಹಣಕಾಸಿನ ವ್ಯವಹಾರದಲ್ಲಿ ಸದ್ಯಕ್ಕೆ ಬಂಡವಾಳ ಹೂಡಿಕೆ ಸೂಕ್ತವಲ್ಲ. ಹಿಂದಿನಿಂದ ಮಾಡುತ್ತಿರುವ ಕೆಲಸವನ್ನು ಬಹು ಚಾಣಕ್ಷತನದಿಂದ ನಿರ್ವಹಿಸಿರಿ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಪಡೆಯಲಿದ್ದೀರಿ. ಮನೆಯಲ್ಲಿ ದಿನನಿತ್ಯದ ಖರ್ಚು ಕೈಮೀರಿ ಹೋಗುತ್ತಿರುವುದು ನಿಮ್ಮ ಗಮನಕ್ಕೆ ಬಂದರೂ ಅದಕ್ಕೆ ಸ್ವಲ್ಪ ಮಟ್ಟಿಗೂ ಕಡಿವಾಣ ಹಾಕಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂಬ ಚಿಂತೆ ನಿಮ್ಮನ್ನು ಬೆಂಬಿಡದೆ ಕಾಡುತ್ತಲಿದೆ. ಆದರೆ ಆ ಬಗ್ಗೆ ವಿಪರೀತವಾಗಿ ತಲೆ ಕೆಡಿಸಿಕೊಳ್ಳಲು ಹೋಗಬೇಡಿ. ಸದ್ಯದ ಮಟ್ಟಿಗೆ ಖರ್ಚು ಹೆಚ್ಚಾಗುತ್ತಿರುವಂತೆಯೇ ತಮ್ಮ ಆದಾಯವೂ ಹೆಚ್ಚಾಗುತ್ತಿದೆ ಎಂಬ ವಿಚಾರವನ್ನರಿಯಿರಿ. ತಮ್ಮ ಮೊಗದಲ್ಲಿ ಮುಗುಳುನಗೆ ಮೂಡುವುದು. ಇದ್ದಕ್ಕಿದ್ದಂತೆ ತಮ್ಮ ಕುಟುಂಬದ ಮೇಲೆ ಬಂದೆರಗಿದ ಅಡ್ಡಿ ಆತಂಕಗಳು ತಮ್ಮ ಸಮಯ ಪ್ರಜ್ಞೆಯಿಂದಾಗಿ ಬಂದಷ್ಟೇ ವೇಗವಾಗಿ ಹಾರಿ ಹೋಗಲಿದೆ. ಅದರಿಂದಾಗಿ ಮನೆಯಲ್ಲಿ ಮಾಯವಾಗಿದ್ದ ಸುಖ ಸಂತೋಷ ಮರುಕಳಿಸುವುದು. ಮುಂದೆಂದೂ ಸಹಿಸಿಕೊಳ್ಳಲು ಸಾಧ್ಯವಾಗದಂತಹ ತೊಂದರೆ ತಾಪತ್ರಯಗಳು ಬರದಂತೆ ಜಾಗ್ರತೆ ವಹಿಸಿರಿ. ವಿಘ್ನಗಳನ್ನು ತಡೆವಡ್ಡಿ ಮುನ್ನಡೆಯುವಂತಾಗಲು ಷಣ್ಮುಖನ ಆರಾಧನೆ ಮಾಡಿರಿ. ಕುಂಭರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ತಮ್ಮಲ್ಲಿ ನಿವೇದಿಸಿಕೊಳ್ಳುತ್ತೇನೆ. ನಾನೇ ಎಲ್ಲವನ್ನೂ ಬಲ್ಲವನೆಂದು ಗರ್ವಪಟ್ಟುಕೊಂಡು ಮನೆಯ ಒಳಗಿನ ಹೊರಗಿನ ಸಂಪೂರ್ಣ ಕೆಲಸವನ್ನು ನೀವೇ ನಿರ್ವಹಿಸಲು ಹೋಗುವುದು ಸರ್ವದಾ ಸರಿಯಲ್ಲ. ತಮ್ಮ ಕಣ್ಣ ಮುಂದೆ ಬೆಳೆದು ನಿಂತಿರುವ ಮಕ್ಕಳ ಮೇಲೆ ನಂಬಿಕೆಯನ್ನಿಟ್ಟು ಅವರುಗಳಿಗೂ ಒಂದಷ್ಟು ಹೊಣೆಗಾರಿಕೆಯನ್ನು ವಹಿಸಿರಿ. ಆ ಮೂಲಕ ಕೆಲಸದ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಅವರುಗಳಿಗೂ ಜವಾಬ್ದಾರಿ ಬರುತ್ತದೆ. ಹಾಗೆಯೇ ತಮ್ಮಿಂದ ತಾವು ಕಳೆದುಕೊಂಡ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಮತ್ತೆ ತಮ್ಮದಾಗುವುದು. ಗಣ್ಯರೊಂದಿಗೆ ಸಮಾರಂಭದಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ. ಅಪರಿಚಿತರ ಮಾತಿನಿಂದ ತೊಂದರೆಗೆ ಸಿಲುಕುವ ಸಾಧ್ಯತೆ ಹೆಚ್ಚಾಗಿದ್ದು ಜಾಗೃತರಾಗಿರಿ. ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥಿಸಿದರೆ ಸರ್ವ ಪಾಪಗಳನ್ನು ತೊಳೆದು ಮಂಗಳವನ್ನುಂಟು ಮಾಡುತ್ತಾನೆ.
ಕೌಟುಂಬಿಕ ಜೀವನದಲ್ಲಿ ಮೂರನೆಯವರ ಹಸ್ತಕ್ಷೇಪದಿಂದ ಇದ್ದಕ್ಕಿದ್ದಂತೆ ಸಣ್ಣ ಪುಟ್ಟ ವೈಮನಸ್ಯ ಕಾಣಿಸಿಕೊಳ್ಳುವುದು. ಅದನ್ನು ಹಾಗೆಯೇ ಬಿಟ್ಟಲ್ಲಿ ದೊಡ್ಡ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತದೆ. ಆದ ಕಾರಣ ಮಡದಿಯನ್ನು ಒಂದೆಡೆ ಕೂರಿಸಿಕೊಂಡು ಸಾವಧಾನದಿಂದ ತಮ್ಮ ಬಗೆಗಿನ ಸತ್ಯ ವಿಚಾರಗಳನ್ನು ಆಕೆಗೆ ಮನಮುಟ್ಟುವಂತೆ ತಿಳಿಯಪಡಿಸಿರಿ. ನಿಮ್ಮ ಮೇಲಿನ ನಂಬಿಕೆಯನ್ನು ಇನ್ನೂ ಕಳೆದುಕೊಳ್ಳದೇ ಇರುವ ಅವರು ನಿಮ್ಮನ್ನು ಅರ್ಥ ಮಾಡಿಕೊಂಡು ಸಹಬಾಳ್ವೆ ನಡೆಸುವರು. ಮುಂದಿನ ದಿನಗಳಲ್ಲಿ ಈರ್ವರೂ ಒಗ್ಗೂಡಿ ಆ ಮೂರನೆಯವರನ್ನು ಎಷ್ಟು ಸಾಧ್ಯವೋ ಅಷ್ಟು ದೂರವಿಡಿ. ನಿಮ್ಮನ್ನೇ ನಂಬಿ ಬಂದವರಿಗೆ ಸಹಾಯ ಮಾಡಬೇಕಾಗುವ ಅನಿವಾರ್ಯತೆ ಎದುರಾಗುವುದು. ಹೆಂಡತಿ ಮಕ್ಕಳೊಡಗೂಡಿ ಕುಲದೇವರನ್ನು ಪೂಜಿಸಿರಿ, ಪ್ರಾರ್ಥಿಸಿರಿ, ಶುಭವಾಗುತ್ತದೆ. ಮೀನರಾಶಿಯವರ ಈ ವಾರದ ಭವಿಷ್ಯವನ್ನು ನಾನೀಗ ಸಾದರಪಡಿಸುತ್ತೇನೆ. ನೀವು 16 ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದ ಸಮಾಜ ಸೇವೆಯನ್ನು ತಮ್ಮ ಹುಟ್ಟಿದೂರಿನ ಸಂಘ ಸಂಸ್ಥೆಯವರು ಗುರುತಿಸಿ ನಿಮ್ಮನ್ನು ಸನ್ಮಾನಿಸುವರು. ತಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಪ್ರಗತಿ ಕಂಡುಬರುವುದು. ಅದಕ್ಕನುಗುಣವಾಗಿ ಗಳಿಕೆಯಲ್ಲಿಯೂ ಬಹಳಷ್ಟು ಹೆಚ್ಚಳವಾಗುವುದು. ಕಾಲ ಒಂದೇ ತರಹ ಇರುವುದಿಲ್ಲ, ಬದಲಾವಣೆ ಜಗದ ನಿಯಮ. ಅಂತೆಯೇ ಮುಂದಿನ ದಿನಗಳಲ್ಲಿ ತಾವು ಕೈಗೊಳ್ಳುವ ಕೆಲಸ ಕಾರ್ಯಗಳನ್ನು ವಿಚಾರ ವಿಮರ್ಶೆಗೆ ಒಳಪಡಿಸಿದ ನಂತರದಲ್ಲಿ ಆರಂಭಿಸಿರಿ. ಮನೆಯಲ್ಲಿ ಶಾಂತಿ ಕರ್ಮಗಳು ಮತ್ತು ದೇವತಾ ಕಾರ್ಯಗಳು ನಡೆಯುವವು. ನೆರೆಹೊರೆಯವರೊಂದಿಗೆ ಸ್ನೇಹ ಸಂಬಂಧಗಳು ವೃದ್ಧಿ ಹೊಂದುವವು. ಸದಾಕಾಲ ನಿಮ್ಮ ಹಿತ ಬಯಸುವ ನೇರ ನಡೆನುಡಿಯ ಗೆಳೆಯರ ಮಾತನ್ನು ಉಡಾಫೆ ಎಂದು ತಳ್ಳಿ ಹಾಕದಿರಿ. ಈಗಿರುವ ವ್ಯಾಪಾರ ವ್ಯವಹಾರಗಳು ಒಂದೇ ಸಮನೆ ಏಳುತ್ತ ಬೀಳುತ್ತ ಕುಂಟುತ್ತ ಸಾಗುತ್ತಿರುವಾಗ ಯಾರೋ ಮೂರನೆಯವರು ಹೇಳಿದರೆಂದು ಹೊಸ ಉದ್ಯಮದಲ್ಲಿ ಸಾಲ ಸೋಲ ಮಾಡಿ ಬಂಡವಾಳ ಹೂಡುವುದರ ಬಗ್ಗೆ ಆಲೋಚನೆ ಮಾಡಿರಿ. ಆದರೆ ಅದು ಖಂಡಿತವಾಗಿಯೂ ಸರಿಯಾದ ಕ್ರಮವಲ್ಲವಾಗಿದೆ. ಇರುವುದನ್ನು ಮೊದಲು ಸರಿಪಡಿಸಿಕೊಳ್ಳಿ, ಅದರಲ್ಲೇ ನಿಮಗೆ ಯಶಸ್ಸು ದೊರೆಯುತ್ತದೆ. ಆ ನಂತರ ಉಳಿದ ವಿಚಾರಗಳ ಕಡೆ ಗಮನ ಹರಿಸಿರಿ. ಮಕ್ಕಳ ವಿದ್ಯಾಭ್ಯಾಸ ಸಾಧಾರಣ ಪ್ರಗತಿ ಇರುತ್ತದೆ. ಸರ್ಕಾರಿ ಉದ್ಯೋಗಿಗಳಿಗೆ ಉತ್ತಮ ವಾರ ಇದಾಗಿದೆ. ಶನಿವಾರದಂದು ಶನೀಶ್ವರನನ್ನು ಪೂಜಿಸಿದರೆ ಭಕ್ತಿಗೆ ಆತ ಒಲಿದು ನಿಮಗೆ ಒಳಿತನ್ನುಂಟು ಮಾಡುವನು. ಜೊತೆಗೆ ನಿಮ್ಮ ಮನೋಕಾಮನೆಗಳು ಈಡೇರುವವು. ಸರ್ವಶಕ್ತಿವಂತನಾದ ಭಗವಂತನು ನಮ್ಮೆಲ್ಲರಿಗೂ ಸದ್ಬುದ್ಧಿಯನ್ನು ನೀಡಿ ಸನ್ಮಂಗಳವನ್ನುಂಟು ಮಾಡಲಿ. ಸರ್ವರಿಗೂ ನಮನಗಳು. ಶುಭವಾಗಲಿ. ಜಯ ವಿಜಯ ನ್ಯೂಸ್, ಸರ್ವರ ಹಿತರಕ್ಷಣೆಗಾಗಿ.